ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತು 18/8/2026 ಇಂದಿನಿಂದ ರಾಜ್ಯಾದ್ಯಂತ 15,000 ಶಿಕ್ಷಕರ ನೇಮಕಾತಿಗಾಗಿ ಅರ್ಜಿಗಳನ್ನು ಆಹ್ವಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಮುಂಚೆ ಅಧಿಸೂಚನೆಯಲ್ಲಿ ಏನಿತ್ತು, ಇವಾಗ ಸ್ವಲ್ಪ ಏನಾಗಿದೆ ಅಂದರೆ ಬದಲಾವಣೆ ಮಾಡಿದೆ, ಅದನ್ನು ನೋಡೋಣ. ಸೊ ಮೊದಲಿಗೆ ನಾನು school.education.kr.nic.in ಬರ್ತೀನಿ. ಸೊ ಬಂದ ಕೂಡಲೇ ಒಂದು ಅಧಿಸೂಚನೆಯನ್ನು ನಾನು ನಿಮಗೆ ತೋರಿಸ್ತೀನಿ, ಓಕೆನಾ. ಸೊ ಇದು ಬಂದುಬಿಟ್ಟು PST ಬೆಂಗಳೂರು ನಾರ್ತ್ಗೆ ಸಂಬಂಧಪಟ್ಟಂತೆ ಒಂದು ಅಧಿಸೂಚನೆಯನ್ನು ಓಪನ್ ಮಾಡಿದ್ದೀನಿ. ಸೊ ಮುಂಚೆ ಅವರು ರಾಜ್ಯಪತ್ರದಲ್ಲಿ ಏನು ಮಾಡಿದ್ರು ಅಂದರೆ ಅರ್ಜಿಗಳ ಪ್ರಾರಂಭದ ದಿನಾಂಕವನ್ನು 18/8 ಪ್ರಾರಂಭವನ್ನು ಮಾಡಿ 7/9/2026 ಮುಕ್ತಾಯವನ್ನು ಮಾಡಿದರು. ಓಕೆ, ಸೊ ಮುಂಚೆ ಅವರು ಗೆಜೆಟಲ್ಲಿ ಏನು ಮಾಡಿದ್ದಾರೆ ಅಂದರೆ 18/8/2026 ಅರ್ಜಿಗಳು ಪ್ರಾರಂಭವಾಗ್ತವೆ. ತದನಂತರ 7 ಸೆಪ್ಟೆಂಬರ್ 2026 ಅರ್ಜಿಗಳ ಮುಕ್ತಾಯವಾಗುತ್ತೆ ಅಂತ ಇದು ಮೂಲ ಗೆಜೆಟಲ್ಲೇ ಏನು ಮಾಡಿದರು, ಅದು ಎಲ್ಲರಿಂದ, ಅದು ಪ್ರಾಥಮಿಕ ಆಗಿರ್ಬೋದು, GPT ಆಗಿರ್ಬೋದು ಮತ್ತು ಪ್ರೌಢ, ಸೊ ಎಲ್ಲ ವಿಭಾಗದಲ್ಲಿ ಕೂಡ ಸೇಮ್ ಅಪ್ಲಿಕೇಶನ್ ಡೇಟನ್ನು ಅವ್ರು ಏನು ಮಾಡಿದ್ದಾರೆ ಅಂದರೆ ಕೊಟ್ಟಿದ್ದಾರೆ. ಆದರೆ ಇನ್ನು ಅರ್ಜಿಯನ್ನು ಇನ್ನೂ ಆರಂಭ ಮಾಡಿಲ್ಲ. ಸೊ ಇಲ್ಲಿ ಫಸ್ಟ್ ಬ್ಲಿಂಕ್ ಆಗ್ತಾ ಇದೆ, ಲೇಟೆಸ್ಟ್ ನ್ಯೂಸಲ್ಲಿ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಆನ್ಲೈನ್ ಅಪ್ಲಿಕೇಶನ್ ಫಾರ್ ಟೀಚರ್ಸ್ ರಿಕ್ರೂಟ್ಮೆಂಟ್ ವಿಲ್ ಮೇಡ್ ಅವೈಲೇಬಲ್ ಆಫ್ಟರ್ 6 PM ಆನ್ 18/8/2016. ಅಂದರೆ ಶಿಕ್ಷಕರ ನೇಮಕಾತಿಗಾಗಿ ಆನ್ಲೈನ್ ಅರ್ಜಿಯನ್ನು 18/8/2026 6 ಗಂಟೆ ಸಂಜೆ 6 ಗಂಟೆ ನಂತರ ಲಭ್ಯ ಮಾಡ್ತೀವಿ. ದ ಲಾಸ್ಟ್ ಡೇಟ್ ಫಾರ್ ದ ಸಬ್ಮಿಷನ್ ಅಪ್ಲಿಕೇಶನ್ ಎಕ್ಸ್ಟೆಂಡೆಡ್ ಅಪ್ ಟು 15/9. ಇದರ ಕಡೆಯ ದಿನವನ್ನು ಏನು ಮಾಡಿದ್ದಾರೆ, 15 ಸೆಪ್ಟೆಂಬರ್ 2026 ಕೂಡ ಅವರು ಏನು ಮಾಡಿದ್ದಾರೆ ಅಂದರೆ ವಿಸ್ತರಣೆಯನ್ನು ಮಾಡಿದ್ದಾರೆ. ಅರ್ಜಿ ಪ್ರಾರಂಭವಾಗೋಕ್ಕಿಂತ ಮುಂಚೆನೇ ವಿಸ್ತರಣೆ ಆಯಿತು. ಓಕೆ, ಭಾಳ ಜನ ಸ್ಟೂಡೆಂಟ್ಸ್ಗಳ ಒಂದು ವಿದ್ಯಾರ್ಥಿಗಳ ಒಂದು ಕೂಗಿತ್ತು. ಸೊ ಇದೇ ತರನಾಗಿ ಏನಪ್ಪ ಅಂತಂದರೆ, ಸೊ ನಮಗೆ ಡೇಟನ್ನು ಎಕ್ಸ್ಟೆಂಡ್ ಮಾಡಿ ಮಿನಿಮಮ್ 30 ಡೇಸ್ ಬೇಕು ಅಂತ ಇತ್ತು. ಸೊ ನೋಡೋಣ, ಆಲ್ಮೋಸ್ಟ್ 30 ಡೇಸ್ ಅಂದರೆ 27 ದಿನವರೆಗೂ ಕೂಡ ಅದು ಬಂದಿದೆ. ಇನ್ನಿತರ ಮುಂದೆ ಹೆಚ್ಚು ಮಾಡ್ತಕ್ಕಂಥ ಅವಕಾಶ ಇಲ್ಲ, ಏಕೆಂದರೆ ಸಂಬಂಧಪಟ್ಟಂತೆ ಜಾತಿ ಪ್ರಮಾಣ ಪತ್ರಗಳು, HK ರಿಸರ್ವೇಷನು, ಬೇರೆ ಬೇರೆ ಎಲ್ಲ ರಿಸರ್ವೇಷನ್ಗಳನ್ನು, ಸರ್ಟಿಫಿಕೇಟ್ಗಳನ್ನ ಎಲ್ಲ ಪಡೆದುಕೊಳ್ಳಲಿಕ್ಕೆ ಸಮಯದ ಅವಕಾಶ ಇರೋದ್ರಿಂದ ಸೊ ಖಂಡಿತವಾಗಿ ಏನು ಮಾಡಿದ್ದಾರೆ ಇಲಾಖೆಯವರು ಅದನ್ನು ಗಮನವಿಟ್ಟುಕೊಂಡು ಅರ್ಜಿ ಪ್ರಾರಂಭವಾಗೋಕ್ಕಿಂತ ಮುಂಚೆನೇ ಡೇಟನ್ನು ಕಡೆಯ ದಿನಾಂಕವನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದು ಕೇವಲ ಕಡೆಯ ದಿನಾಂಕ ಇದೆ. ಸೊ ಹೀಗಾಗಿ ಎಲ್ಲರೂ ಕೂಡ ಫಸ್ಟ್ ಅಪ್ಲಿಕೇಶನ್ ಸ್ಟಾರ್ಟ್ ಆದ ಕೂಡಲೇ ನೀವು ಯೂಸರ್ ನೇಮು ಮತ್ತು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಂಡು ಎಲ್ಲ ನೋಡಿ ಸಬ್ಮಿಟ್ ಮಾಡ್ಲಿಕ್ಕೆ ಹೋಗಬೇಡಿ. ಎಲ್ಲ ವೈಯಕ್ತಿಕ ವಿವರ ಆಗಿರ್ಬೋದು, ವಿದ್ಯಾರ್ಹತೆ ಆಗಿರ್ಬೋದು, ಶಿಕ್ಷಕರ ಅರ್ಹತಾ ಪರೀಕ್ಷೆ ಆಗಿರ್ಬೋದು, ಓಕೆ, ನಿಮ್ಮ ರಿಸರ್ವೇಷನ್ಸ್ಗಳಾಗಿರ್ಬೋದು, ಪ್ರಿಯಾರಿಟಿಗಳಾಗಿರ್ಬೋದು, ಎಲ್ಲವನ್ನು ನೋಡಿ ಫೋಟೋ, ಸಿಗ್ನೇಚರ್ ಎಲ್ಲ ಆಮೇಲೆ ಡಿಕ್ಲರೇಷನ್ ಮಾಡಿದ ಮೇಲೆ ಏನೂ ತಿದ್ದುಪಡಿ ಮಾಡೋಕ್ಕೆ ಅವಕಾಶ ಇಲ್ಲ. ಸೊ ಆ ಕಾರಣಕ್ಕಾಗಿ ನಾವೇನು ಹೇಳ್ತಾ ಇರೋದಂದರೆ ಕಡೆಯ ದಿನಾಂಕವರೆಗೂ ಕಾಯದೆ ಅರ್ಜಿ ಪ್ರಾರಂಭವಾದ ಮೇಲೆ ಸ್ವಲ್ಪ ನೋಡಿಕೊಂಡು ಗಮನವಿಟ್ಟು ಅದರ ಬಗ್ಗೆ ಅರ್ಜಿಗಳನ್ನು ಓದಿ ಮನದಟ್ಟು ಮಾಡಿಕೊಂಡು ಆಮೇಲೆ ಅಪ್ಲಿಕೇಶನನ್ನು ಹಾಕಿ. ಯಾವುದೇ ಕಾರಣಕ್ಕೂ ತಪ್ಪು ಮಾಡಲಿಕ್ಕೆ ಹೋಗಬೇಡಿ. ಇಲಾಖೆಯವರು ಸಹಾಯವಾಣಿ ಸಂಖ್ಯೆಗಳನ್ನು ಡಿಸ್ಪ್ಲೇ ಮಾಡಿದ್ದಾರೆ. ಓಕೆ, ಅದಕ್ಕೆ ಸಹಾಯವಾಣಿಗೂ ಕೂಡ ನೀವು ಹೋಗಿ ಏನು ಮಾಡ್ಬೋದು ಅಂದರೆ ನಿಮ್ಮ ಸಮಸ್ಯೆಗಳಿಗೆ ನೀವು ಪರಿಹಾರಗಳನ್ನು ಕೊಂಡುಕೊಳ್ಳಬಹುದು ಅಂತ ಹೇಳ್ತಾ, ಇದಕ್ಕೆ ಸಂಬಂಧಪಟ್ಟಂತೆ ಬಹಳ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಬರ್ತಾ ಇದ್ದಾವೆ. ಸೊ ಅವುಗಳನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕು, ವಾಟ್ಸಪ್ ಗ್ರೂಪ್ ಇದೆ, ಅದನ್ನು ಕೊಟ್ಟಿದ್ದೀನಿ, ಅದನ್ನು ಯುಟಿಲೈಸ್ ಮಾಡಿಕೊಡ್ರಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.